ಯಾಕೆ ಎಲ್ರು ಹಾಗೆ ನೋಡ್ತಿದ್ದೀರಾ? ಸುಬ್ಬು, ಸುಬ್ಬು, ಮೇಡಮ್ ನೀವೇನಿಲ್ಲ? ಯಾಕೆ ಬರ್ಬಾರ್ದಾಗಿತ್ತಾ? ಅಯ್ಯೋ, ನೀನ್ ಯಾಕೆ ಹಿಂಗ್ ನಿಂತಿದ್ಯಾ? ಅದು ಏನಿಲ್ಲಮ್ಮ, ಒಂದೊಂದ್ಸರಿ ಅವನು ಹಾಗೇನೆ ನಂಬಕ್ಕಾಗದೇ ಇರೋ ಘಟನೆ ಏನಾದ್ರೂ ನಡೆದೋದ್ರೆ ಮನ್ಸನ್ನ ಕಲ್ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಹೀಗೆ ಕಲ್ ತರ ನಿಂತ್ಕೊಂಡ್ಬಿಡ್ತೇನೆ. ನೀವು ಬನ್ನಿಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ ಮೇಡಮ್. ಯಾಕಲೆ ಅವಳು ನೋಡಿದ ತಕ್ಷಣ ಅಂಡು ಸುಟ್ಟು ಬೆಕ್ಕಿನ ಥರ ಆಡ್ತಿದ್ಯಾ? ಯಾರವಳು? ಯಾರವಳು? ಮಮ್ಮಿ, ಇವರು ಒಂಥರ ನನಗೆ ತಾಯಿ ಇದ್ದಂಗೆ. ನೀನು ಹೆತ್ತ ತಾಯಿ, ಇವರು ಹೊಸ ಬದುಕು ಕೊಟ್ಟು ಬುದ್ಧಿ ಕಲಿಸಿರುವಂತ ಮಹಾತಾಯಿ. ಯಾವನಲ್ಲೇ ನೀನು? ಎತ್ತ ತಾಯಿ, ನಾನು ನಿನ್ ಕಲ್ ಕುಂತಂಗೆ ಕುಂತಿದ್ದೀನಿ, ನನ್ನ ಎದುರಿಗೆ ಇನ್ನೊಬ್ಬಳನ್ನ ತಾಯಿ ಅಂತಿದ್ಯಾ? ಅಮ್ಮ, ಇವರು ಶ್ರಾವಣಿಯಮ್ಮ, ನಮ್ಮ ಬೀಗ್ತಿ ಅಮ್ಮ ನಮ್ಮ ಅಳಿಯನ ಜೊತೆ ಇಲ್ಲೇ ಇರೋದಕ್ಕೆ ಬಂದಿದ್ದಾರೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ಇವರು ವೆಕೇಶನ್ಗೆ ಅಂತ ಬಂದಿದ್ದಾರೆ, ಆಮೇಲೆ ಹೊರಟಾಗ್ತಾರೆ. ಇಲ್ಲಿ ಇರ್ತೀನಿ ಅಂತ ಎಲ್ರಿಗೂ ತಮಾಷೆಯಾಗಿ ಹೇಳಿದ್ದಾರೆ. ಫನ್ನಿ ಮಮ್ಮಿ. ಯಾಕಲ್ಲ ಸುಳ್ಳು ಹೇಳ್ತಿದ್ಯಾ? ನಾನು ಇಲ್ಲೇ ಇರಬೇಕು ಅಂತ ಬಂದಿರೋದು. ಇದನ್ನ ಕೇಳಕ್ ನೀನ್ ಯಾರು? ಯಾರು ನೀನು? ಯಾರಮ್ಮ ನೀನು? ಸುಬ್ಬು, ಶ್ರಾವಣಿ ಅಮ್ಮವರು ಅಷ್ಟು ದೂರದಿಂದ ಬಂದಿದ್ದಾರೆ. ಹೋಗೋ, ಕುಡಕ್ಕೆ ನೀರು ಕೊಡು. ಓ ಸುಬ್ರಹ್ಮಣ್ಯ, ಶ್ರಾವಣಿಯಮ್ಮನ ಕರ್ಕೊಂಡೋಗು. ಮೇಡಮ್ ಬನ್ನಿ, ನೀರು ಕೊಡ್ತೀನಿ ಬನ್ನಿ. ಅಲ್ಲ ಸುಬ್ಬು, ನೀವು ಬನ್ನಿ ಮೇಡಮ್, ನೀರು ಕೊಡ್ತೀನಿ ಬನ್ನಿ. ಬನ್ನಿ ಬನ್ನಿ. ಹೋಗಿ ಶ್ರಾವಣಿಯಮ್ಮ. ತೊಗೊಳ್ಳಿ ಮೇಡಮ್. ನಿಮ್ ಮನೇಲಿ ನೀರ್ ಕೊಡೋದಾದ್ರೆ ಅಡ್ಗೆ ಮನೆ ಹತ್ರ ಕರ್ದೇ ನೀರ್ ಕೊಡೋದಾ? ಆ ಥರ ಎಲ್ಲ ಏನಿಲ್ಲ ಮೇಡಮ್. ಇವತ್ತಲ್ಲಿ ವಾಸ್ತು ವಾತಾವರಣ ಎರಡೂ ಸರಿ ಇಲ್ಲ. ನಮ್ಮ ಬಾಬು ಅವ್ರ ತಾಯಿ ಇದಾರಲ್ಲ, ಅವ್ರಿದ್ರೆ ಯಾರಿಗೂ ಮಾತಾಡೋಕ್ಕೆ ಬಿಡಲ್ಲ. ಅವ್ರೊಬ್ಬರೇ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಮಾತಿಂದ ನಿಮ್ಗೆ ಬಚಾವ್ ಮಾಡಿದೆ ಅಷ್ಟೇ. ಹಾಗ ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನನ್ನು ಕಾಪಾಡ್ತಾನೆ ಇರ್ತೀಯ ಅಲ್ವಾ? ಮೇಡಮ್, ಅದು ನೀವು ಯಾಕೆ ಇಲ್ಲಿವರೆಗೂ ಬರೋಕ್ಕೆ ಹೋದ್ರಿ? ಒಂದು ಫೋನ್ ಮಾಡಿದರೆ ನಾನೇ ಬರ್ತಾ ಇದ್ದೆ. ಫೋನ್ ಮಾಡಿದ್ರೆ ನೀನು ಎಲ್ಲಪ್ಪ ಮಾತಾಡ್ತೀಯಾ? ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಓಕೆ ಮೇಡಮ್, ಆಯಿತು ಮೇಡಮ್, ಬಾಯ್ ಮೇಡಮ್ ಅಂತ ಫೋನ್ ಕಟ್ ಮಾಡಿಬಿಡ್ತೀಯ. ಸಾಹೇಬ್ರಿಗೆ ಬೋನಸ್ ಸಿಕ್ಕಿದ್ದು ಆ ಸ್ವಾಮಿ ಕೈಗೆ ಸಿಕ್ತಿಲ್ಲ. ಸುಬ್ಬು ಫುಲ್ಲು ಕೊಬ್ಬು ಹಾಕ್ಬಿಡ್ತೀಯ. ಚಲೋ ಕೊಬ್ಬು ಇರಬಾರ್ದು, ಕೊಬ್ಬು ಸುಬ್ಬು. ಹಾಗೆಲ್ಲ ಏನಿಲ್ಲ ಮೇಡಮ್. ನಿಮ್ಗಾದ್ರೆ ನನ್ನ ಹತ್ರ ಮಾತಾಡೋಕೆ ವಿಷಯ ಇರುತ್ತೆ, ಮಾತಾಡ್ತೀರಾ. ನನ್ಗೆ ಯಾವ ವಿಷಯನೂ ಇರಲ್ಲ. ಅದಕ್ಕೆ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮ ಮಾತು ಮುಗಿದ್ಮೇಲೆ ಬಾ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತೀನಿ. ಓಹೋ, ನಿನ್ನ ಹತ್ರ ಮಾತಾಡೋದಕ್ಕೆ ಏನೂ ಇರಲ್ವಾ? ಪಾಪ, ಮಾತು ಬರ್ದೇ ಇರೋ ಮಗು ನೀನು. ನೀನು ಮಾತಾಡ್ಬೇಡ. ಅಟ್ಲೀಸ್ಟ್ ನಾನು ಮಾತಾಡೋದಕ್ಕಾದ್ರೂ ಕರೆಕ್ಟಾಗಿ ರಿಪ್ಲೈ ಮಾಡ್ಬೇಕಲ್ಲ. ನಾನು ನೈಟೆಲ್ಲ ಕೂತ್ಕೊಂಡು ನಿನ್ನಗೋಸ್ಕರ ಒಂದಿಷ್ಟು ಗಾಡಿಗಳನ್ನ ಸೆಲೆಕ್ಟ್ ಮಾಡಿ, ಅದರಲ್ಲೂ ಒಂದಿಷ್ಟು ಒಳ್ಳೆ ಗಾಡಿಗಳನ್ನ ಸೆಲೆಕ್ಟ್ ಮಾಡಿ ಅದರ ಡೀಟೇಲ್ಸ್ ನಿನಗೆ ಕಳಿಸಿದ್ರೆ ಒಂದೇ ಸಮ ಕಾರ್ ತಗೋತೀನಿ ಅನ್ಬಿಟ್ಟೆ. ಹೋಗ್ಲಿ, ಕಾರ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡೋಣ ಅಂದ್ರೆ ಅದು ತಗೊಳಕ್ ರೆಡಿ ಇಲ್ಲ. ದೊಡ್ಡದಾಗಿ ಲವ್ ಫೇಲಿಯರ್ ಆಗಿರೋ ದೇವದಾಸರ ಆಗ್ಬಿಡಿದ್ಯಾ. ಎಕ್ಸಾಮ್ ಬರೆದ್ರಷ್ಟೇ ಪಾಸು ಫೇಲು ಆಗಕ್ಕೆ ಸಾಧ್ಯ ಮೇಡಮ್. ಎಕ್ಸಾಮೇ ಅಟೆಂಡ್ ಆಗಿಲ್ಲ ಅಂದಮೇಲೆ ಫೇಲ್ ಆಗಕ್ಕೆ ಹೆಂಗೆ ಸಾಧ್ಯ? ಅಂದರೆ ಲವ್ವೇ ಆಗಿಲ್ಲ ಅಂದರೆ ಲವ್ ಫೇಲ್ಯೂರ್ ಆಗಕ್ಕೆ ಹೆಂಗೆ ಸಾಧ್ಯ? ಲವ್ ಬಗ್ಗೆ ಗಂಧ ಗಾಡಿನೇ ಗೊತ್ತಿಲ್ದಿರೋನು ಮೇಡಮ್ ನಾನು. ಹೌದೌದು, ಹೀಗೆ ಹೇಳೋರೆ ಕೊನೆಗೆ ಲವ್ ಮ್ಯಾರೇಜ್ ಆಗೋದು. ಯೋ, ಅದನ್ನು ಬಿಟ್ಬಿಡಿ. ನಾನು ಹೇಳಿದ್ದು ಇಲ್ಲಿವರೆಗೂ ಬರೋ ರಿಸ್ಕ್ ಯಾಕೆ ತಗೊಂಡ್ರಿ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ವಾ ಅಂತ. ಯಾಕೆ ನಾನು ಈ ಮನೆಗೆ ಬರಬಾರ್ದಾ? ಅದೆಷ್ಟೇ ರಿಸ್ಕ್ ಆದ್ರೂ ಸರಿ, ನಾನು ಈ ಮನೆಗೆ ಬಂದೇ ಬರ್ತೀನಿ. ಅಷ್ಟಕ್ಕೂ ಈ ಮನೆಗೆ ಬರಬೇಡಿ ಅಂತ ಹೇಳೋದಕ್ಕೆ ನೀನ್ ಯಾರು? ಈ ಮನೆ ನಿಂದು ಮಾತ್ರ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ವರಲಕ್ಷ್ಮಿದು ಇದೇ ಮನೆನೇ. ಅವಳು ನೋಡೋಕ್ಕಾದ್ರೂ ಸರಿ, ನಾನು ಈ ಮನೆಗೆ ಬಂದೇ ಬರ್ತೀನಿ. ಏನಿವಾಗ? ನಾನು ಆ ಥರ
ನಾವಿಬ್ರು ಕ್ಲೋಸ್ ಫ್ರೆಂಡ್ ಆಗಿದ್ದವರು. ಅವನ ಬಗ್ಗೆ ಪ್ರತಿಯೊಂದು ನನ್ನ ಹತ್ರ ಹೇಳ್ಕೊತಾ ಇದ್ದ. ಮೇಡಮ್ ನೀವೇನಂದ್ರಿ? ಹಾ ನೀವೇನಂದ್ರಿ? ಹಾ ನೀನಂದೆ. ಹಾ ಏನಾದ್ರೂ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ ಅಂದೆ. ಅದಲ್ಲ ಮೇಡಮ್, ಅದಕ್ಕೆ ಮುಂಚೆ. ಅದಕ್ಕೂ ಮುಂಚೆ ಹಾ ಈ ಮನೆಗೆ ಬರಬೇಡಿ ಅಂತ ಹೇಳಿದಕ್ಕೆ ನೀನ್ ಯಾರು ಅಂದೆ. ಅದು ಅಲ್ಲ ಮೇಡಮ್, ಅದಾದ್ಮೇಲೆ ಏನೋ ಹೇಳಿದ್ರಲ್ಲ. ಅದಾದ್ಮೇಲೆ ಏನಂದೆ? ಹಾ ಲಕ್ಷ್ಮಿ ನನ್ನ ಕ್ಲೋಸ್ ಫ್ರೆಂಡು, ಅವಳನ್ನ ನೋಡೋಕ್ಕಾದ್ರೂ ಸರಿ ನಾನು ಬರ್ತೀನಿ ಅಂದೆ. ಯಾಕೆ ಬರಬಾರ್ದಾ? ಹಾ ನೀವು ಬರಬೇಕು ಮೇಡಮ್, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ವೀರು, ನಾನದನ್ನ ಹೇಳ್ತಿರೋದು ನಿನ್ನ ಪೊಲಿಟಿಕಲ್ ಕೆರಿಯರ್ನ ದೃಷ್ಟಿಯಲ್ಲಿ ಇಟ್ಕೊಂಡು. ಇದ್ರ ಮೇಲೆ ನಿನಗೇನು ಅನ್ಸುತ್ತೋ ನೀನು ಅದನ್ನೇ ಮಾಡು. ನೀನೇನು ಹೇಳಿದ್ರು ಅದು ನಾನು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತಕ್ಕ. ಒಂದು ರೀತಿಲಿ ನೀನು ಹೇಳ್ತಾ ಇರೋದು ಕರೆಕ್ಟೇ. ಸುರೇಂದ್ರ ಅಣ್ಣ, ಪ್ರೆಸ್ ಮೀಟ್ಗೆಲ್ಲ ಅರೇಂಜ್ ಮಾಡು. ಸರಿ ಅಣ್ಣ. ನಾವು ಅಂದ್ಕೊಂಡಾಗೆ ಪ್ರೆಸ್ ಮೀಟ್ ನಡೆಯುತ್ತೆ. Thank you.